ನಮಸ್ಕಾರ ಎಲ್ಲರಿಗೂ. ಶ್ರೀ ಆದಿತ್ಯ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೇದಾಗುತ್ತೆ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ. ನಮ್ಮ ನಿಸರ್ಗದಲ್ಲಿ ಸಿಗುವಂತಹ ಗಿಡಮೂಲಿಕೆಗಳಿಂದ ನಮ್ಮ ಜೀವನವನ್ನ ಹೇಗೆ ಒಳಿತು ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ವಿಶೇಷ ಅನುಷ್ಠಾನಗಳನ್ನ ತಿಳಿಸಿದ್ದಾರೆ. ಬನ್ನಿ, ಆ ಅನುಷ್ಠಾನಗಳನ್ನ ಯಾವುವು ಅಂತ ತಿಳ್ಕೊಳ್ಳೋಣ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ನಿಮಗೆ ತಿಳಿಸಬೇಕು ಅಂತ ಈ ದಿನ ಬಂದಿದ್ದೇನೆ. ಖಂಡಿತವಾಗೂ ನಿಮಗೆ ಆ ಅನುಷ್ಠಾನವನ್ನು ನೀವು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ತುಂಬ ಸುಲಭವಾಗಿರ್ತಕ್ಕಂಥ ಅನುಷ್ಠಾನವನ್ನು ಹೇಳ್ಕೊಡ್ತೀನಿ. ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡೀತಕ್ಕಂಥದ್ದು. ಯಾವುದಪ್ಪ ಅದು ಅಂತ ಅಂದರೆ ಅರ್ಕ ಅಂದರೆ ಬಿಳಿ ಎಕ್ಕದ ಗಿಡ. ಆ ಬಿಳಿ ಎಕ್ಕದ ಗಿಡದ ಬೇರನ್ನು ದೇವ ಮೂಲೆಗೆ ಹೋಗಿರಬೇಕು, ಈಶಾನ್ಯ ಮೂಲೆಗೆ ಹೋಗಿರಬೇಕು. ಅಂಥ ಬೇರನ್ನು ಕ್ಲೀನಾಗಿ ಬಿಡಿಸಿ ತೊಗೊಂಬಂದು ಮನೇಲಿ ಮಡಗಿದ್ದು ಅದನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಇಟ್ಟಾಗ ಅದರ ಜೊತೆಗೆ ನೀವು ಏನು ಮಾಡಿ ಅಂದರೆ ಜೇನುತುಪ್ಪ ಮತ್ತು ಬಿಳಿ ಎಕ್ಕದ ಬೇರು ಇದನ್ನು ಎರಡನ್ನೂ ತೇಯಬೇಕು. ಕಲ್ಲಿನ ಮೇಲೆ ತೇಯ್ದಾಗ ಅದರಲ್ಲಿ ಗಂಧವನ್ನು ಸೇರಿಸಿ ಒಂದೇ ಒಂದು ಚೂರು ತುಪ್ಪವನ್ನು, ಆಕಳಿನ ತುಪ್ಪವನ್ನು ಸೇರಿಸಿ ಹಣೆಗೆ ಇಡುವುದರಿಂದ ನಿಮಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರು ವಶೀಕರಣವಾಗ್ತಾರೆ. ಮತ್ತು ಬಿಳಿ ಎಕ್ಕದ ಬೇರಿನಿಂದ ಮತ್ತೊಂದು ನಿಮ್ಮ ಅಭಿಷ್ಟ ಸಿದ್ಧಿಗಾಗಿ ಮಾಡ್ತಕ್ಕಂಥ ಒಂದೇ ಒಂದು ಏನಪ್ಪ ಅಂತಂದರೆ, ಬಿಳಿ ಎಕ್ಕದ ಹೂವು ಸುಮಾರು 21 ಹೂವನ್ನು ಬಿಡಿಸಿ ಮಡಿಕೊಳ್ಳಿ. ಒಂದು ಸಗಣಿ ಗೋಮಯವನ್ನು ತಗೊಂಬನ್ನಿ. ಗೋಮಯದಲ್ಲಿ ಗಣಪತಿಯನ್ನು ಮಾಡಿ ಅದರಲ್ಲಿ 21 ಗರಿಕೆಯನ್ನು ಇಡಿ. ಗರಿಕೆಯನ್ನಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಲೇಪನ ಮಾಡಿ ಆ 21 ಗರಿಕೆಯನ್ನು ಆ ಸಗಣಿ ಮೇಲೆ ಇಟ್ಟು 21 ಹೂವಿನ ಒಂದು ಇದರಿಂದ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧಿಮಹಿ ತನ್ನೋದಂತಿ ಪ್ರಚೋದಯಾತ್ ಅಂತೇಳಿ ಒಂದೊಂದೇ ಹೂವನ್ನು 21 ಬಾರಿ ನೀವು ಹಾಕುವುದರಿಂದ ನಿಮ್ಮ ಮನೋಕಾಮನೆ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಖಂಡಿತವಾಗೂ. ಮತ್ತು ಇನ್ನೊಂದು ಕೆಲಸ ಏನು ಮಾಡಬೇಕು ಅಂದರೆ, ಈಶಾನ್ಯ ಮೂಲೆಯಲ್ಲಿ ಹೋಗ್ತಕ್ಕಂಥ ಬೇರನ್ನು ತಗೊಂಡು ಬಂದು ಹೊಂಗೆ ಮರದ ಒಂದು ಬಂದಿರಿಕೆ ಅಂತ ಕೇಳಿರ್ತೀರಿ ನೀವು. ಹುಣಸೆ ಮರದಲ್ಲಿ ಬಿಡುತ್ತೆ, ಹೊಂಗೆ ಮರದಲ್ಲಿ ಬಿಡುತ್ತೆ, ಹರಳಿ ಮರದಲ್ಲಿ ಬಂದಿರಿಕೆ ಅಂತ ಬಿಡುತ್ತೆ, ಕೆಲವೊಂದು ಬೇವಿನ ಮರದಲ್ಲಿ ಬಂದಿರಿಕೆ ಅಂತ ಬಿಡುತ್ತೆ. ಅಂದರೆ ಬೇರೆ ಥರ ಗಿಡ ಉತ್ಪತ್ತಿ ಆಗಿರ್ತದೆ. ಆ ಗಿಡದ ಎಲೆಯನ್ನು ಆ ಬಂದಿರಿಕೆ ಅಂತ ಬರ್ತದೆ. ಅಮಾವಾಸ್ಯೆ ದಿನ ತಗೊಂಬಂದು ಅದನ್ನ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಬಿಟ್ಟು ಅದನ್ನು ಈ ಬಿಳಿ ಎಕ್ಕದ ಗಿಡದ ಬೇರು ಮತ್ತು ಮುಟ್ಟಿದರೆ ಮುನಿ ಅಂತಕ್ಕಂಥದ್ದು ಒಂದು ಬೇರು ಸಿಗುತ್ತೆ. ಅದು ಮುಟ್ಟಿದ್ರೆ ಮಡಚ್ಕೊಂಡ್ಬಿಡುತ್ತೆ. ಅದರಲ್ಲಿ ಒಳ ಮುಟ್ರು ಮುನಿ ಇರುತ್ತೆ, ಹೊರ ಮುಟ್ರು ಮುನಿ ಇರುತ್ತೆ. ಅದರಲ್ಲಿ ನಿಮಗೆ ಒಳ ಮುಟ್ರಿಗಿಂತ ಹೊರಗೆ ಬರುತ್ತಲ್ಲ, ಹೊರಗಡೆ ಹರಡುತ್ತಲ್ಲ, ಆ ಮುಟ್ರು ಮುನಿಯನ್ನು ನೀವು ಬೇರನ್ನು ಎಲ್ಲಾದರೂ ಪತ್ತೆ ಮಾಡಿ ಆ ಬೇರನ್ನು ಭಾನುವಾರ ದಿನ ತಂದಿಡಿ. ಇದನ್ನು ತಂದಿಟ್ಟರೆ ನೋಡಿ, ಆ ಬೇರನ್ನು ಮತ್ತು ಈ ಬಿಳಿ ಎಕ್ಕದ ಒಂದು ಬೇರು ಮತ್ತು ಬಂದ್ರಿಕೆಯ ಒಂದು ಸೊಪ್ಪಿನಿಂದ ಎಲ್ಲವನ್ನೂ ಅರೆದು ಗಂಧ ಮಾಡಿ ಲೇಪನ ಮಾಡಿ ಹಣೆಗೆ ಇಡೋದ್ರಿಂದ, ಆಜ್ಞಾ ಚಕ್ರದಲ್ಲಿ ಇಡುವುದರಿಂದ ನಿಮಗೆ ನೋಡಿ ಎಲ್ಲಿಲ್ಲದ ಒಂದು ಸಿರಿ ಸಂಪತ್ತು ನಿಮಗೆ ಅದ್ಭುತವಾಗಿ ಬರ್ತಕ್ಕಂಥದ್ದು. ಈ ರೀತಿ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕು ಅಂದರೆ ನನಗೆ ಹೋಗ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಖಂಡಿತವಾಗೂ ನೀವು ಕಾಲ್ ಮಾಡಿ, ನಾನು ಅದಕ್ಕೆ ವಿವರಣೆ ಕೊಡ್ತೀನಿ. ನಿಮಗೆ ಖಂಡಿತವಾಗಿ ನಿಮ್ಗೆ ಚೆನ್ನಾಗಿದೆ. ನೀವೆಲ್ಲರೂ ಚೆನ್ನಾಗಿದ್ದರೆ ನಾನು ಸಂತೋಷವಾಗಿರ್ತೀನಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ಬಂಧುಗಳೇ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ್ದೀನಿ. ಎಲ್ಲರೂ ಸುಭಿಕ್ಷಿತವಾಗಿರೋಣ. ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿಯೋಣ. ನಮ್ಮಲ್ಲಿ ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಎಷ್ಟೋ ಗಿಡಮೂಲಿಕೆಗಳನ್ನು ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದನ್ನು ಅನುಕೂಲಕರವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ನೀವೆಲ್ಲ ಚೆನ್ನಾಗಿರಿ. ಜ್ವರ ಕಡಿಮೆ ಆಗ್ತಕ್ಕಂಥದ್ದು, ಮನೆಯಲ್ಲಿ ನೆಮ್ಮದಿ ಸಿಗ್ತಕ್ಕಂಥದ್ದು, ಬಿಸ್ನೆಸ್ ಆಗ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ ಬಿಳಿ ಎಕ್ಕದ ಬೇರಿನಿಂದ. ಖಂಡಿತವಾಗಿ ತೊಗೊಂಬಂದು ಮನೇಲಿಟ್ಟು ಪೂಜೆಯನ್ನು ಮಾಡಿದ್ರೂ ಕೂಡ ಸಾಕು, ಅಷ್ಟು ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ, ನಿಮಗೆಲ್ಲ ಶುಭವಾಗಲಿ.
ನೋಡಿದ್ರಲ್ಲ ಇಂದಿನ ಈ ವಿಶೇಷ ವಿಡಿಯೋ. ಇದರಲ್ಲಿ ಗುರುಗಳು ವಿಶೇಷ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಎಲ್ರು ಈ ಅನುಷ್ಠಾನಗಳನ್ನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಅನುಷ್ಠಾನ ಮಾಡಿಕೊಳ್ಳುವುದ್ರಲ್ಲಿ ನಿಮ್ಗೇನಾದ್ರೂ ಡೌಟ್ಗಳಿದ್ರೆ ಖಂಡಿತ ಗುರುಗಳನ್ನ ನೀವು ಸಂಪರ್ಕ ಮಾಡಿ ಆ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಡೌಟ್ ಗಳನ್ನ ಗುರುಗಳ ಹತ್ರ ಕೇಳ್ಕೊಂಡು ಅನುಷ್ಠಾನಗಳನ್ನ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.